ಕುಮಾರಸ್ವಾಮಿ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಪ್ರಚಾರ ಮಾಡಲಿಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಿದ್ದೀರಾ? ಇದೆಲ್ಲ ಪ್ರಶ್ನೆಗಳಿಗೆ ನಿಮ್ಗೆ 3ನೇ ತಾರೀಕಿಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ಸಂಪರ್ಕ ಮಾಡಿದಾರಾ? ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ದಾರಾ? ಏನಾದ್ರು ಆಫರ್? ನೋಡಿ, ಇದು ಜನರಲಿ ನಾನು ಹೇಳಿದ್ರೆ ಅದೇನೋ ಬೇರೆ ತರ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಇದೆ. ಹೌದು, ಎಲ್ಲಾ ಪಕ್ಷಗಳಿಂದಾನೂ ನನಗೆ ಒಂದು ಫೋನ್ ಕಾಲ್ಸ್ ಬರ್ತಾ ಇದೆ, ಸಂಪರ್ಕ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಕ್ ಇಷ್ಟಪಡಲ್ಲ. ಅಲ್ಲ, ಇದು ತುಂಬಾ ಒಂದು ಲಾಜಿಕ್ ಇಲ್ಲದೆ ಇರೋ ಒಂದು ಅಭಿಪ್ರಾಯ ಇದೆಯಾ? ಏನಕ್ಕೆ ಅಂದ್ರೆ, ಬಿಜೆಪಿ ಸೀಟ್ನ ಉಳಿಸ್ಕೊಂಡು ಆಗ ನನಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಈ ಪ್ರಶ್ನೆ ಆವಾಗ ಉದ್ಭವ ಆಗ್ಬೇಕಿತ್ತು. ಅಲ್ಲಿ ಒಂದು ಮೈತ್ರಿ ಆಗಿರೋದ್ರಿಂದ ಆ ಬಿಜೆಪಿ ಸೀಟ್ ಅವ್ರಿಗೆ ಕೊಡ್ಲಾಗಿದೆ ಅನ್ನುವಂಥ ವಿಷಯವನ್ನ ಅವರೇ, ರಾಧಾಮೋಹನ್ ಅವರೇ ಅವರು ಮೈಸೂರಲ್ಲಿ ಹೇಳಿದ್ರು. ಸೊ ಹಾಗಾಗಿ ಸೇರಿದೆ ಸೇರಿಲ್ಲ ಅನ್ನೋ ಇದು ಪ್ರಶ್ನೆನೇ ಇಲ್ಲಿ ಉದ್ಭವ ಬರಲ್ಲ. ಯಾಕಂದ್ರೆ ಹೈಕಮಾಂಡ್ ಮೊದಲಿಂದಲೂ ನಮ್ಗೆ ಅದೇ ಗೌರವದಿಂದ ನಡ್ಕೊಂಡಿದ್ದಾರೆ ಮೊದಲಿಂದಲೂ. ಅದರಲ್ಲಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ನಾವು ಓಪನ್ ಆಗಿ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರವನ್ನು ಮಾಡಿದ್ದೀನಿ. ಸೊ ಪಾರ್ಲಿಮೆಂಟ್ ಎಲ್ಲಾ ತರದ ಬಿಲ್ಗಳಿಗೆ ವೋಟಿಂಗ್ ವಿಷಯ ಬಂದಾಗ ನಾನು ಬಿಜೆಪಿ ಪರವಾಗೇ ನಾನು ಮಾಡಿದ್ದೀನಿ. ಇದು ಓಪನ್ ಆಗಿದೆ, ಇದರಲ್ಲಿ ಯಾವುದು ಸೀಕ್ರೆಟ್ ಏನಿಲ್ಲ. ಸೊ ಅದು ಎಲ್ಲವೂ ಅವರ ಗಮನದಲ್ಲಿ ಇದೆ. ಪಾರ್ಟಿ ಸೇರಿಲ್ಲ ಅನ್ನೋದು ಒಂದು ಯಾರಾದ್ರೂ ಹೇಳಿದ್ರೆ ಅದೊಂದು ಯಾವುದೋ ಒಂದು ಕುಂಟುನೆಪ ತರ ಅನ್ನಿಸ್ಬೇಕು. ಅದರಲ್ಲಿ ನಿಜ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.